ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಏನ್ ಗೊತ್ತಾ, ಏನಂದ್ರೆ ಯುಗಾದಿ ಶಾಪಿಂಗ್. ಇದ್ರ ಪ್ರೈಸು ಅರೌಂಡ್ ಒಂದು 10,000 ಹತ್ತತ್ರ ಎಷ್ಟೋ ಮರ್ತೋಯ್ತು. ಯಾವ ಇವೆಲ್ಲ ಇದ್ರ ಜೊತೆ ಇದೊಂದೇ ತಗೊಂಡಿಲ್ಲ, ನಮ್ಮ ಅಮ್ಮಂಗೂ ತಗೊಂಡಿದ್ದೀನಿ. ಎಷ್ಟೋ ಇತ್ತು, ಇದು ಒಂದು 14 ಎಷ್ಟೋ ಇತ್ತು. ಸ್ವಲ್ಪ ಇವಾಗ ನಮ್ಮಪ್ಪ ಅವ್ರಿಗೆ ತಗೊಂಡಿರೋದು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಯುಗಾದಿಲಿ ನಿಮ್ಮ ಬದುಕಲ್ಲಿ ಸಿಹಿ ಕಹಿ ಸಮವಾಗಿರಲಿ, ಜಾಸ್ತಿ ಸಿಹಿನೇ ತುಂಬಿರಲಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಗೊತ್ತಾ, ಏನಿರ್ಬೋದು ಗೆಸ್ ಮಾಡಿ. ಏನಂದರೆ ಯುಗಾದಿ ಶಾಪಿಂಗ್. ಎಸ್, ಹೊಸ್ತಡ್ಕಿಗೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದರೆ ಇದು ವರ್ಷದಲ್ಲಿ ನಮಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಯುಗಾದಿಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಹಬ್ಬಕ್ಕೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ನಾನೊಬ್ಳಿಗೆ ಶಾಪಿಂಗ್ ಮಾಡಿಲ್ಲ, ಮಮ್ಮಿಗೆ, ಅಪ್ಪಂಗೆ, ಅಕ್ಕನಿಗೆ, ಎಲ್ರಿಗೂ ಶಾಪ್ ಮಾಡಿದ್ದೀನಿ. ಸೊ ಏನೇನು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇದು ಒಂದು ಸಿಂಪಲ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ದುಪ್ಪಟ್ಟ ಬಂದಿದೆ. ದುಪ್ಪಟ್ಟ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟ್ ಆಗಿದೆ, ಡಬಲ್ ಶೇಡ್ ಇದೆ, ವೈಟ್ ಆ್ಯಂಡ್ ಪಿಂಕ್. ಸೊ ಇದ್ರ ಪ್ಯಾಂಟ್ ಬಂದು ವೈಟ್ ಇದೆ, ಟಾಪು ಪಿಂಕ್. ಆಲ್ಮೋಸ್ಟ್ ಈ ಕಲರಲ್ಲಿ ತುಂಬ ಟಾಪ್ಸ್ ಇತ್ತು, ಬಟ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ದುಪ್ಪಟ್ಟ ಇಷ್ಟ ಆಯಿತು ಅಂತ ಡ್ರೆಸ್ ತಗೊಂಡಿದ್ದು. ಇದ್ರ ಜೊತೆಗೆ ಇನ್ನೂ ಒಂದು ಈವ್ನಿಂಗ್, ಹೊಸ್ತಡ್ಕು ದಿನ ಹಾಕೊಳ್ಳೋಣ, ನಾನ್ ವೆಜ್ ದಿನ ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ 2 ಪೀಸ್ ಬಂದಿರೋದು. ದುಪ್ಪಟ್ಟ ಇಲ್ಲ ಇದಕ್ಕೆ. ಚೆನ್ನಾಗಿದೆ. ಇದ್ರ ಪ್ಯಾಂಟು ತೋರಿಸಿಲ್ಲ, ಸೇಮ್ ಇದೇ ಕಲರ್ ಇದೆ. ಆಮೇಲೆ ಮೇಯ್ನಾಗಿ ಶಾಪ್ ಮಾಡಿರೋಂಥದ್ದು ಇಲ್ಲಿದೆ. ಓಕೆ, ಅದ್ರ ಪ್ರೈಸು ಆ್ಯಕ್ಚುಲಿ ಇದು ಬಂದು 1200 ಇದು ಫುಲ್ ಸೆಟ್ಟು. ಇದು ಅಷ್ಟೇ ಸೇಮು 1200. ಮತ್ತು ಇದು ಇನ್ನೊಂದು ನನ್ನ ಸಿಸ್ಟರ್ಗೆ ಶಾಪ್ ಮಾಡಿರೋದು, ಅವಳಿಗೆ ವೈಟ್ ಕಲರ್. ಸೊ ಇದು ಅದೇ ರೇಂಜು 1200. ಇದು 3 ಪೀಸು, ದುಪ್ಪಟ್ಟ, ಪ್ಯಾಂಟ್. ಇದ್ರ ದುಪ್ಪಟ್ಟನೂ ಅಷ್ಟೇ ಬಾಂದಿನಿ, ಇದು ಡಿಸೈನ್ ಅಂತಾರಲ್ಲ ಆ ಥರ ದುಪ್ಪಟ್ಟ. ಇದು ಸಿಂಪಲ್ಲಾಗಿ ಚೆನ್ನಾಗಿತ್ತು. ಯೂಶ್ವಲಿ ಈ ಥರದ್ದು ನಾವು ತುಂಬ ತೊಗೊಳ್ಳಲ್ಲ, ಆಲ್ರೆಡಿ ಇದೆ. ಸೊ ಇವಾಗ ಹಬ್ಬಕ್ಕೆ ಅಂತ ತೊಗೊಂಡಿದ್ವಿ ಈ ಥರದ್ದು. ಇದು ಬಂದು ಸಿಲ್ಕ್ ಸ್ಯಾರಿ. ಇದ್ರ ಪ್ರೈಸು ಅರೌಂಡ್ ಒಂದು 8,000 to 9,000, 10,000 ಹತ್ತತ್ರ ಎಷ್ಟೋ ಮರ್ತೋಯ್ತು. ಯಾವ ಇವೆಲ್ಲ. ಇದ್ರ ಜೊತೆ ಇದೊಂದೇ ತೊಗೊಂಡಿಲ್ಲ, ನಮ್ಮ ಅಮ್ಮಂಗೂ ತೊಗೊಂಡಿದ್ದೀನಿ. ಎಷ್ಟೋ ಇತ್ತು, ಇದು ಒಂದು 14 ಎಷ್ಟೋ ಇತ್ತು. ಸ್ವಲ್ಪ ಕಡಿಮೆ ಎಲ್ಲ ಮಾಡಿಸಿ ತೊಗೊಂಡಿದ್ದು. ಈ ಕಲರ್ ನಂಗೆ ತುಂಬ ಇಷ್ಟ. ಈ ಕಾಂಬಿನೇಷನ್ನು ಬ್ಲೂ ಮತ್ತು ಗ್ರೀನಲ್ಲಿ ಬೇಕು ಅಂತ ತೊಗೊಂಡಿದ್ದು. ಸೊ ನಂಗೆ ಈ ಕಲರಲ್ಲಿ ಯಾವುದೂ ಸಾರಿ ಇರಲಿಲ್ಲ, ಅಂದರೆ ಈ ಕಾಂಬಿನೇಷನಲ್ಲಿ. ಬ್ಲೌಸ್ ಬಂದು ಇದೇ ಬ್ಲೂ ಕಲರ್ ಇದೆ, ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ, ಇವಾಗ ನನ್ನ ಹತ್ರ ಇಲ್ಲ. ಇದು ಬಂದು ಪೂರಾ ಡಬಲ್ ಶೇಡು, ಅಂದರೆ ಒಂದು ಸ್ವಲ್ಪ ಬ್ಲೂ ಕಾಣಿಸುತ್ತೆ, ಒಂದು ಸ್ವಲ್ಪ ಗ್ರೀನ್ ಕಾಣಿಸುತ್ತೆ. ಪಲ್ಲು ಬಂದು ಫುಲ್ಲು ಬ್ಲೂ ಇದೆ, ಫುಲ್ಲು ಡಿಸೈನ್ ಇದೆ, ಅದೇ ಡಿಸೈನು. ಚೆನ್ನಾಗಿದೆ ಅಲ್ವಾ? ಸೊ ಈಗ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡಿದ್ದು ಅಂದರೆ ಇದೊಂದು ಡ್ರೆಸ್ ಪೀಸ್ ತೊಗೊಂಡಿದ್ದು. ಇದನ್ನು ಹೊಲಿಯೋಕ್ಕೆ ಹಾಕಬೇಕಿತ್ತು, ಹೊಲಿಸಿಲ್ಲ. ಸ್ಟಿಚ್ ಮಾಡಿಸ್ಬೇಕು ಇದನ್ನು. ಇದು ಅಷ್ಟೇ ಪ್ಲೇನ್ ಥರ ಆರಿಗ್ಯಾನ್ಸಾ ಥರ ಕ್ಲಾತ್. ಇದು ಸ್ವಲ್ಪ ಸಾಫ್ಟ್ ಇದೆ, ವೈಟ್ ಕಾಂಬಿನೇಷನ್, ವೈಟ್ ಪ್ಯಾಂಟು, ವೈಟ್ ದುಪ್ಪಟ್ಟ ಬಂದಿರೋದು ಇದಕ್ಕೂ. ಇದು ಅಷ್ಟೇ 1200 ಏನೋ ಇತ್ತು ಪೀಸಿಗೆ. ಅದು ಏನೋ ಲಾಸ್ಟ್ ಪೀಸ್ ಏನೋ ಇತ್ತು. ಇದೊಂದೇ ಕಲರ್ ಇದು ಆಪ್ಷನ್ ಇರಲಿಲ್ಲ, ಸೊ ಅದಕ್ಕೆ ತೊಗೊಂಡೆ. ಇದೆಲ್ಲ ಯುಗಾದಿ ದಿನವೇ ಹಾಕೊಳ್ಳೋಕ್ಕಾಗಲ್ಲ,
ಸೊ ಹೇಗಿದ್ರೂ ಹೋಗಿದ್ದೀನಲ್ಲ, ಶಾಪಿಂಗ್ ಹೋಗೋದೇ ಅಪರೂಪ ಅಂತ ತೊಗೊಂಡಿದ್ದು ಇಷ್ಟು. ಇದು ಮತ್ತು ಇದು ಒಂದು ಸ್ಯಾರಿ, ಇದು ನಮ್ಮಮ್ಮಗೆ. ಅವರು ಸ್ವಲ್ಪ ನನಗಿಂತ ಬೆಳ್ಳಕ್ಕಿದ್ದಾರೆ, ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಇದು. ಚೆನ್ನಾಗಿ ಕಾಣಿಸುತ್ತೆ ಈ ಕಲರು, ಅವ್ರ ಹತ್ರನೂ ಇರಲಿಲ್ಲ ಅಂತ ಕೊಡಿಸಿದೆ ಇದು. ಇದೇ ಥರ ಒಳಗಡೆ ಇದು ಡಬಲ್ ಕಲರ್ ಕಾಂಬಿನೇಷನ್, ಒಳಗಡೆ ಗ್ರೀನ್ ಬಂದಿರೋದು, ಮತ್ತು ಇದು ಸೀರೆ ಬಂದು ಬ್ಲೂ ಕಲರ್ ಇದೆ. ಐ ಮೀನ್ ತುಂಬ ಡಾರ್ಕ್ ಬ್ಲೂ, ಇದು ನೆವಿ ಬ್ಲೂ ಅಂತಾರಲ್ಲ ಆ ಥರ ಬ್ಲೂ ಇದು. ಮತ್ತು ಇದು ಐ ಮೀನ್ ಬಾರ್ಡರಲ್ಲೂ ಸ್ವಲ್ಪ ಅದೇ ಗ್ರೀನ್, ಬಾಟಲ್ ಗ್ರೀನು ಮಿಕ್ಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಫುಲ್ಲು ಓಪನ್ ಮಾಡಿಲ್ಲ. ಇದು ಬಂದು ಬ್ಲೌಸ್ ಈ ಕಲರ್ ಬಂದಿದೆ. ಬ್ಲೌಸು ಪ್ಲೇನ್ ಇದೆ, ಬಾರ್ಡರ್ ಇದೆ, ಅದು ಸೀರೆದೇನು ಬಾರ್ಡರ್ ಇದೆ ಅದೇ ಇದೆ, ಬಟ್ ಪಲ್ಲು ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿದೆ. ಇದು ಈ ಕಲರ್ ಇದೆ. ಇವಾಗ ನಮ್ಮಪ್ಪ ಅವ್ರಿಗೆ ತಗೊಂಡಿರೋದು ಇದು ಒಂದು ಶರ್ಟು. ಮತ್ತು ಅವರು ಯೂಶ್ವಲಿ ಹಬ್ಬ ಅಂದರೆ ಪಂಚೆ ಶಲ್ಯ ಇದೇ ಹಾಕೋದವರು ಜಾಸ್ತಿ, ಅದಕ್ಕೆ ಅವ್ರಿಗೆ ಇದು ಹಬ್ಬದ ದಿನ ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿ ಮಿಂಚ್ತಾ ಇರ್ತಾರೆ. ನಮ್ಮಪ್ಪ ಇಲ್ಲೇ ಇದ್ದಾರೆ. ಸೊ ಅವರಿಗೆ ಇದಕ್ಕೆ ಮ್ಯಾಚ್ ಇದಕ್ಕೂ ಶರ್ಟ್ ಪೀಸ್ ಬಂದಿತ್ತು, ಒಂದು ಶಲ್ಯ ಐ ಮೀನ್ ಮೇಲ್ಗಡೆ ಹಾಕ್ಕೊಳ್ಳೋದು, ಮತ್ತು ಪಂಚೆ, ಒಂದು ಶರ್ಟ್ ಪೀಸು ಇದು ವೈಟ್ ಕಲರು. ಅರ್ಜೆಂಟಿಗೆ ಇವಾಗ ಹೊಲ್ಸೋಕ್ಕಾಗಲ್ಲ ಅಂತ ಇದು ಒಂದು ರೆಡಿಮೇಡ್ ಶರ್ಟ್ ತೊಗೊಂಡಿದ್ದೀವಿ, ಅದಕ್ಕೆ ಮ್ಯಾಚ್ ಆಗೋ ಥರದ್ದು. ಇದೇನು ಓಪನ್ ಮಾಡಲ್ಲ, ಮಾಮೂಲಿ ಶರ್ಟು, ಹುಡುಗರ ಬಟ್ಟೆ ಮಾಮೂಲಿ ಗೊತ್ತಿರುತ್ತಲ್ಲ. ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಲೈಕ್ ಎಕ್ಸ್ಟ್ರಾ ಬೇಕು, ಈ ಥರ ಇರಲಿಲ್ಲ ಅಂತ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಡ್ರೆಸ್ ಇದು. ಅರೌಂಡ್ ಇದು ಒಂದು 10K ಇತ್ತು. ಸೊ ಸ್ವಲ್ಪ ಬಾರ್ಗಿನ್ ಮಾಡಿ 8 ಏನೋ ಕೊಟ್ವಿ ಇದಕ್ಕೆ, 8000. ಸೊ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ಲೆಹೆಂಗಾ, ಈ ಬ್ರೈಡಲ್ ಲೆಹೆಂಗಾ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ತುಂಬ ರಿಚ್ಚಾಗಿ. ಆ್ಯಂಡ್ ಇದು ಒಂದು ಯೂನಿಕ್ ಡಿಸೈನ್, ಹೊಸ ಡಿಸೈನ್ ಬಂದಿತ್ತು. ಆ್ಯಂಡ್ ನನ್ನ ಹತ್ರನೂ ಈ ಥರ ಒಂದು ಡ್ರೆಸ್ ಇರಲಿಲ್ಲ, ಇದೊಂದು ಕಡಿಮೆ ಆಗಿತ್ತು ಅಂತ ಹೇಳಿ ತೊಗೊಂಡಿದ್ದು. ಇನ್ನೂ ಸ್ಟಿಚ್ ಮಾಡಬೇಕು, ಅನ್ಸ್ಟಿಚ್ಡ್. ಇದನ್ನು ನಾವು ಸ್ಟಿಚ್ ಮಾಡಿಸ್ಕೋಬೇಕು ನಮ್ಮ ಸೈಜಿಗೆ. ಆಲ್ರೆಡಿ ಅವರೆಲ್ಲ ಸ್ಟಿಚ್ ಆಗಿದೆ, ಸೊ ನಮ್ಮ ಸೈಜಿಗೆ ಏನು ಬರುತ್ತೋ ಅದನ್ನು ಸ್ಟಿಚ್ ಮಾಡಿಸ್ಕೋಬೇಕು. ಇಷ್ಟು ದೊಡ್ಡದು, ಸೊ ಚೆನ್ನಾಗಿದೆ ಅಲ್ಲ. ಇದಕ್ಕೆ ದುಪ್ಪಟ್ಟ ಬಂದಿದೆ, ಡ್ರೆಸ್ ವೆಯ್ಟ್ ಇದೆ ಇದು. ಇದು ಬಂದು ಬ್ಲೌಸ್, ಇದು ಈ ಥರ ಬರುತ್ತೆ. ಇದು ನೆಕ್ಕಿಗೆ ಬಂದಿರೋ ಡಿಸೈನು, ಮತ್ತು ಇದು ಮತ್ತು ಬ್ಯಾಕಲ್ಲಿ ಬರುತ್ತೆ ಈ ಡಿಸೈನು. ಇದು ದುಪ್ಪಟ್ಟ, ಅದೆರಡೂ ಒಟ್ಟಿಗೆ ಕೊಟ್ಟಿದ್ದಾರೆ. ದುಪ್ಪಟ್ಟ ಈ ಥರ ಬಾರ್ಡರ್ ಬಂದಿದೆ. ಸೊ ಇದು ಯುಗಾದಿಗೆ ಅಂತ ತೊಗೊಂಡಿಲ್ಲ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ, ಫಂಕ್ಷನ್ಗೆ ಅಥವಾ ಫೋಟೋಶೂಟ್ಗೆ ಎಲ್ಲಾದರೂ ಹೋಗಬೇಕಿದ್ರೆ ಈವೆಂಟ್ಸ್ಗೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಯೂಶ್ವಲಿ ಯಾವಾಗಲೂ ಸ್ವಲ್ಪ ಕೊಲಾಬ್ರೇಷನ್ ಕಡಿಮೆ ಮಾಡ್ಕೊಳ್ಳೋದು ನಾನು. ಆಲ್ಮೋಸ್ಟ್ ನಂದು ಓನ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಿರ್ತೀನಿ. ಸೊ ಹಂಗಾಗಿ ತೊಗೊಂಡೇ ಬೇಕಾಗತ್ತೆ ಅಂತ ಇನ್ವೆಸ್ಟ್ ಮಾಡಿದ್ದೀನಿ. ವೇಸ್ಟ್ ಅಂತ ಏನೂ ಇನ್ವೆಸ್ಟ್ ಮಾಡಿಲ್ಲ, ಬೇಕಾಗಿರೋದೆ. ಸೊ ಇದಿಷ್ಟು ನನ್ನ ಯುಗಾದಿ ಶಾಪಿಂಗು. ತುಂಬ ಶಾಪ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಈ ಸಲ. ವರ್ಷಕ್ಕೊಂದ್ಸಲ ಅಲ್ವಾ ಮಾಡ್ಬೋದು. ಇದು ಅರೌಂಡು ಒಂದು 25 ಆಗಿರ್ಬೋದು ಎಲ್ಲದರಿಂದ ಸೇರಿ. ಆ್ಯಂಡ್ ಇದನ್ನು ಹಾಕೊಂಡ್ಮೇಲೆ ಅಲ್ಲಿ ಪೋಸ್ಟ್ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲಾದರೂ ಹೇಗೆ ಕಾಣಿಸ್ತಿತ್ತು ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ.
ನೋಡಿದ್ರಿ ಅಲ್ವಾ ಈ ಯುಗಾದಿಗೆ ನಾನು ಯಾವ ರೀತಿ ಶಾಪ್ ಮಾಡಿದ್ದೀನಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಯುಗಾದಿ ನಿಮ್ಮ ಬದುಕಲ್ಲಿ ಸಂತೋಷನೇ ತುಂಬಿರಲಿ ಅಂತ ಹೇಳ್ತಾ, ಚೆನ್ನಾಗಿ ಒಬ್ಬಟ್ಟು ತಿನ್ನಿ, ಹೊಸ್ತಡ್ಕು ಮಾಡಿಕೊಂಡು ಚಿಕನ್ ಮಟನ್ ಎಲ್ಲ ತಿನ್ಕೊಂಡು ಯುಗಾದಿನ ಎಂಜಾಯ್ ಮಾಡಿ. ಆ್ಯಂಡ್ ಜಾಸ್ತಿ ಕಾರ್ಡ್ಸ್ ಎಲ್ಲ ಆಡೋಕ್ಕೆ ಹೋಗಬೇಡಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಎಂಜಾಯ್ ಮಾಡಿ, ಮನೆಯವ್ರ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಲವ್ ಯು ಆಲ್.